ಎಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಈಗ ನಿಮ್ಗೆ ಫುಡ್ ಬಗ್ಗೆ ತಿಳಿಸ್ಕೊಡ್ತಾರೆ. ಹಸಿಗಳಿಗೆ ಎಷ್ಟೆಷ್ಟು ಲೀಟರ್ ಹಾಲು ಆಗಿರೋ ಹಸಸ್ಗೆ ಎಷ್ಟೆಷ್ಟು ಫುಡ್ ಕೊಡ್ಬೇಕು, ಏನೇನ್ ಕೊಡ್ಬೇಕು, ಅದಕ್ಕೆ ಕರುಗಳನ್ನ ಯಾವ ತರ ಹೈಜೆನಿಕ್ ಮೇಂಟೈನ್ ಮಾಡ್ಬೇಕು, ಅದಕ್ಕೆ ಏನೇನ್ ಹಾಕ್ತಾರೆ ಫುಡ್ ಅನ್ನ ತಿಳಿಸ್ಕೊಡ್ತಾರೆ ವೀಕ್ಷಕರೇ. ಸರ್ ಹೇಳಿ. ಅದೇ ಕಡ್ಲೆಕಾಯಿ ಹಿಂಡಿ ದಿನಕ್ಕೆ ಅರ್ಧ ಕೆಜಿ ಹಾಕ್ತಿವಿ. ಇದು ಕಡ್ಲೆಕಾಯಿ ಹಿಂಡಿ ಅರ್ಧ ಕೆಜಿ. ಇದು ರವೆ ಬೂಸ ಅಂದ್ರೆ ಗೋಧಿದು, ಇದು ಬಂದು 1 ಕೆಜಿ. ಮೆಕ್ಕೆಜೋಳದ ನುಚ್ಚು 1 ಕೆಜಿ. ಇದು ಉರಿಗಡ್ಲೆ ಒಟ್ಟು. ಬಟ್ ಉರಿಗಡ್ಲೆ ಒಟ್ಟು ಅಂದ್ರೆ ಇದು ತುಂಬಾ ಅದಕ್ಕೆ ರಸಂ ಇದ್ದಂಗೆ ನಮಗೆ. ಅದ್ರಲ್ಲಿ ಅಂತ ಒಂದು ಇದಿರೋದು ಅಂದ್ರೆ ಜೀರ್ಣ ಶಕ್ತಿ ನೀಟಾಗಿ ಜೀರ್ಣ ಆಗ್ತದೆ ತಿಂದಂತ ಊಟ. ಹಂಗಾಗಿ ಉರಿಗಡ್ಲೆ ಒಟ್ಟನ್ನ ಹಾಕ್ತಿವಿ. 2 ಕೆಜಿ ಫೀಡ್ ಹಾಕ್ತಿವಿ. ಅದು ಬಿಟ್ರೆ ಮಿನರಲ್ ಮಿಕ್ಸರ್ ಹಾಕ್ತಿವಿ ಆ ಡಬ್ಬದಲ್ಲಿ. ಗೋಹಿಟ್ಟು, ಕಾಲ್ಸಗರು, ಅದ್ರ ಜೊತೆ ಬೆಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದು 50 ಗ್ರಾಮ್, ಸಂಜೆ ಒಂದು 50 ಗ್ರಾಮ್ ಮಿನರಲ್ ಮಿಕ್ಸರ್ ಹಾಕ್ತಿವಿ. ಏನ್ ಹಸು ಕೊಡ್ತೀವಿ ಅದೇ ಹಿಂಡಿ ಬೂಸುಗಳನ್ನ ಕರುಗಳಿಗೂ ಕೂಡ ಹಂತವಾಗಿ ಕೊಡ್ತಾ ಇದ್ವಿ. ಅಂದ್ರೆ 3 ತಿಂಗಳ ಕರುಗೊಂದು 1/4 ಕೆಜಿ, 6 ತಿಂಗಳ ಕರುಗೊಂದು ಅರ್ಧ ಕೆಜಿ, 1 ವರ್ಷಕ್ಕೆ 1 ಕೆಜಿ ಹಂಗ್ ಕೊಡ್ತಾ ಹೋಗ್ತೀವಿ. ಪ್ರೆಗ್ನೆಂಟ್ ಆದ್ಮೇಲೆ 2 ಕೆಜಿ ಕೊಡ್ತೀವಿ ಕರು ಪ್ರೆಗ್ನೆಂಟ್ ಆದ್ಮೇಲೆ 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಆದ್ಮೇಲೆ 1 ಹೊತ್ತಿಗೆ 2 ಕೆಜಿ ಹಂಗೆ ಕೊಡ್ತಾ ಹೋಗ್ತೀವಿ. ಹಸುಗಳಿಗೆ ಮಾತ್ರ 4.25 ಕೆಜಿ ಸಂಜೆ, 4.25 ಕೆಜಿ ಬೆಳಿಗ್ಗೆ. ಅಷ್ಟು ಫೀಡ್ನ ಮಾತ್ರ ಕೊಡ್ತೀವಿ ನಾವು. ಎಷ್ಟು ಲೀಟರ್ ಹಾಲು ಕೊಟ್ರು ಅಷ್ಟೇ ಕೊಡೋದು. ಸರ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ ಹಸುಗಳಿಗೆ ನಮ್ ಜನ, ನಾನು ಎಲ್ಲೇ ಹೋದ್ರು ಕೆಲವು ಫಾರಂಗಳು ಹೋಗಿದ್ದೀನಿ, ಇನ್ನು ಮುಂದೆ ಹೋಗ್ತೀನಿ. ಆಮೇಲೆ ಈಗ ನಾನು ಹೋಗಿರೋ ಫಾರಂಗಳು ಕೆಲವು ಫಾರಂ ಅಲ್ಲಿ ಅವ್ರಿಗೊಂದು ಟಾಸ್ಕ್ ಆಗ್ಬಿಟ್ಟಿದೆ ಕೆತ್ತಲು ಬಾವು. ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಯಾವ ರೀತಿ ನೋಡ್ಕೋಬೇಕು ಹೈಜೆನಿಕ್ ಆಗಿ, ಅಲ್ಲ ಸ್ವಲ್ಪ ತಿಳಿಸ್ಕೊಡಿ ಸರ್. ಕೆಚ್ಚಲು ಬಾವು ಬರೋದು ಬಂದು 2 ಕಾರಣಕ್ಕೆ. ಒಂದು, ಹಸು ಆರೋಗ್ಯ ಇಲ್ದ ಹೋದ್ರು ಕೆಚ್ಚಲು ಬಾವು ಬರುತ್ತೆ. 2ನೇದು ಶುದ್ಧತೆ ಇಲ್ದವರು ಬರುತ್ತೆ. 3ನೇದು ಒಳ್ಳೆ ಆಹಾರವನ್ನು ಕೊಡದ ಹೋದ್ರು ಬರುತ್ತೆ. 3 ಕಾರಣಗಳು ಇರುತ್ತೆ. ಅತಿ ಹೆಚ್ಚು ಹಾಲು ಕೊಡವು ಟೀತ್ ಓಪನ್ ಇರುತ್ತೆ, ತಕ್ಷಣ ಮನಿಕೆ ಬಿಡುತ್ತದೆ. ಯಾವಾಗ್ಲೂ ಏನು ಅಂದ್ರೆ ಹಾಲು ಕರಿಬೇಕಾದ್ರೆ ಮೇವು ತಿಂತಾ ಇರ್ಬೇಕು. ಅದಾಗ ನಾವು ಹಾಲು ಕರೆದ್ರು ಕೂಡ ಮಲಗಲ್ಲ. ಅದೆಲ್ಲ ಮೇವು ತಿಂದು ಮಲಗೋದಕ್ಕೆ 1 ಅವರ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತದೆ. 1 ಅವರ್ ಒಳಗಡೆ ಅಂತ ಓಪನ್ ಆಗಿರೋ ಟೀತು ಕ್ಲೋಸ್ ಆಗ್ಬಿಡ್ತದೆ. ಸೊ ಆಗ ಏನಾಗುತ್ತೆ, 90% 95% ಹೆಚ್ಚು ಕಮ್ಮಿ ಕೆಚ್ಚಲು ಬಾವಿಗೆ ಯಾವುದೇ ವೈರಸ್ ಹೋಗಲ್ಲ. ಇದೇನ್ ಮಾಡ್ತದೆ, ಮೇವು ಹಾಲು ಕರೆದಿಟ್ಟಿಗೆ ಮೇವು ಇಲ್ದ ಹೋದಾಗ ಮಲೆ ಬಿಡುತ್ತೆ. ಮಲಗಿದಾಗ ಅದರ ಓಪನ್ ಅಲ್ಲಿ ಸಗಲಿ ಪಗಲಿ ಇದ್ದಾಗ ಹೋಗುತ್ತೆ. ಮೈನ್ ಕಾರಣ ನೀಟ್ ಒಂದು ಇರ್ಬೇಕು. ಒಳ್ಳೆ ಆಹಾರವನ್ನು ಕೊಟ್ಟಾಗ ಯಾವ ಕೆಚ್ಚಲು ಬಾವು ಬರಲಾರ್ದು ಅನ್ನೋದು ನಾನು ಹೇಳ್ತಾರೆ. ಡಿವಾರ್ಮಿಂಗ್ ಮಾಡ್ಬೇಕು. ಪ್ರತಿ 3 ತಿಂಗಳಿಗೆ ಡಿವಾರ್ಮಿಂಗ್ ಮಾಡ್ಬೇಕು. 6 ತಿಂಗಳಿಗೆ ಒಂದ್ಸಲ ವ್ಯಾಕ್ಸಿನ್ಗಳನ್ನ ಹಾಕ್ಸಬೇಕು. ಗಂಟು ರೋಗದ ಹಾಕ್ಸಬೇಕು. ಈ ಎಲ್ಲವನ್ನು ನಾವು ಆ ಟೈಮಿಂಗ್ಸ್ ಅಲ್ಲಿ ಡೇಟ್ಗಳು ಬರ್ಕೊಂಡು ಆ ಡೇಟ್ಗೆ ಅದಕ್ಕೆ ಯಾವ ಹಂತಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನುಭವ. ಸರ್ ನಿಮ್ಗೆ ಕೆತ್ತಲು ಬಾವದ ಅನುಭವ ಯಾವ ರೀತಿ ಆಗಿದೆ ಸರ್? ಎಷ್ಟೇ ಚೆನ್ನಾಗಿ ನೋಡಿದ್ರು ಕೆಲವೊಂದೊಂದ್ಸಲ ಬಂದ್ಬಿಡುತ್ತೆ, ಆಗಲ್ಲ ಅಂತ ಹೇಳಕ್ ಬರಲ್ಲ. ಆದಷ್ಟು ನಮ್ಮಲ್ಲಿ ಕೆಚ್ಚಲು ಬಾವು ಆಗದಂಗೆ ಇದೆ, ತುಂಬಾ ಕಮ್ಮಿ. ವರ್ಷದಲ್ಲಿ 1-2 ಬಟ್ ಆದಾಗ ನಾವೇ ಮನೇಲಿ ಮೆಡಿಸಿನ್ ಮಡಗಿರ್ತೀವಿ. ಬೆಳಿಗ್ಗೆ ಈಗ ಕೆಚ್ಚಲು ಬಾವು ಆಗಿದೆ, ಬೆಳಿಗ್ಗೆ ಅವ್ರು ಬರೋದಕ್ಕೆ ಅದು ಮಿತ್ಮೀರ್ ಹೋಗಿರುತ್ತೆ. ನಾವೇ ಆಲ್ಮೋಸ್ಟ್ ಹಾಕ್ಬಿಡ್ತೀವಿ. ಯಾವ್ದು ಹಾಕ್ಬೇಕು, ಸುಮಾರಿಗೆ ಆಗಿದ್ರೆ ಯಾವ್ದು ಹಾಕ್ಬೇಕು, ಒಂಚೂರು ಅದಕ್ಕಿಂತ ಜಾಸ್ತಿ ಆಗಿದ್ರೆ ಯಾವ್ದು ಹಾಕ್ಬೇಕು, ಅದನ್ನೆಲ್ಲ ಕಂಡಿದೀವಿ. ಮೆಡಿಸಿನ್ಸ್ ಗಳು ಗೊತ್ತಿದೆ, ಅವನ್ನೆಲ್ಲ ಹಾಕ್ತಿವಿ. ಸರ್ ಕೆತ್ತಲು ಬಾವದ ಲಕ್ಷಣ ಏನೇನು ಸರ್? ಯಾವ ತರ ಕೆಚ್ಚಲು ಬಾವುದು ಅಂದ್ರೆ ಹಾಲು ಹೊಡ್ತಾ ಬರುತ್ತೆ, ವೈಟ್ ಹಾಲು ಬರ್ತಾ ಇರ್ತದೆ, ಮೊಸರು ತರ ಬರ್ತಾ ಇರ್ತದೆ. ಒಂದು ಕೆಚ್ಚಲು ಬಾವು ಓವರ್ ಆಗಿದ್ರೆ ಅದ್ರ ಕಲರೇ ಚೇಂಜ್ ಆಗಿ ಹೋಗಿರ್ತದೆ. ಜಾಸ್ತಿ ಕೆಚ್ಚಲು ಬಾವು ಆಗಿದ್ರೆ ಹಾಲ್ ಕಲರ್ ಎಲ್ಲ ಅದು ಗಂಜಿ ತರ ಕಲರ್ ಆಗ್ಬಿಡುತ್ತೆ, ಎಲ್ಲೋ ಕಲರ್ ಆಗ್ಬಿಡುತ್ತೆ. ಅದು ಗೊತ್ತಾಗುತ್ತೆ. ಕೆಚ್ಚಲು ವೇರಿಯೇಷನ್ ಆಗುತ್ತೆ, ತೊಟ್ಟು ಅದು ಊತ ಬಂದ್ಬಿಟ್ಟಿರುತ್ತೆ. ಆ ಟೈಮ್ ನಾವ್ ಏನ್ ಆಂಟಿಬಯೋಟಿಕ್ ಕೊಡ್ಬೇಕು, ಕೊಟ್ಕೊಂಡು ತಕ್ಷಣ ಕೊಟ್ಟಾಗ ಕ್ಯೂರಿ ಆಗುತ್ತೆ. ಈಗ ನಾವು ಸುಮಾರಿಗೆ ಆಗಿದ್ರೆ ವೆಟ್ಲಾಕ್ ಫೋರ್ಟ್ ಅಂತ ಬರುತ್ತೆ, ಅದ್ ಹಾಕ್ತಿವಿ. ಜಾಸ್ತಿ ಆಗಿದ್ರೆ ಇಂಟರ್ಸೆಪ್ ಅಂತ ಹೋಗ್ತಿವಿ. ಅದಕ್ಕೂ ಜಾಸ್ತಿ ಆದಾಗ ಎಂಸೆಪ್, ಇನ್ನರ್ ಸ್ಟೇಜ್ಗೆ ಎಂಸೆಪ್ ಅಂತ. ಆ ಹಂತದಲ್ಲಿ ಎಂಸೆಪ್ ಹಾಕೋ ಲೆವೆಲ್ ಯಾವತ್ತೂ ಆಗಿಲ್ಲ. ಸೊ ನಾವ್ ಹಾಕ್ಲಿಕ್ಕೆ 3 ತಿಂಗಳಿಗೆ ಒಂದು ಕೇಸ್ ಬರಲ್ಲ. ಹಂಗ ಅಚ್ಚುಕಟ್ಟಾಗಿ ಹೈಜೆನಿಕ್ ಮೇಂಟೈನ್ ಅಷ್ಟೇ. ಆರೋಗ್ಯ, ಶುದ್ಧತೆ. ಸರ್ ವ್ಯಾಕ್ಸಿನ್ಗಳು ಹಾಕ್ತಿದ್ರಿ, ಎಷ್ಟು ವ್ಯಾಕ್ಸಿನ್ ಹಾಕ್ತೀರಾ ಸರ್ ನೀವು ಹಸುಗಳಿಗೆ? ವ್ಯಾಕ್ಸಿನ್ ಅದೇ ಫುಟ್ ಅಂಡ್ ಮೌತ್, ಕಾಲು ಬಾಜರದ್ದು ಒಂದು ಹಾಕ್ತಿವಿ. ಅದು ಬಿಟ್ರೆ ಗಂಟು ರೋಗದ ಒಂದು ಹಾಕ್ತಿವಿ. ಅದು ಬಿಟ್ರೆ ಮೆಟರ್ ಗಂಟು ಅಂತ ಒಂದು ಬರುತ್ತೆ, ಅದು ಕಮ್ಮಿ ತುಂಬಾ. ಸಾಮಾನ್ಯ ಈಗ ಗಂಟು ರೋಗ ಮತ್ತೆ ಕಾಲು ಬಾಯಿ ಜ್ವರದ ಕಂಪಲ್ಸರಿ ಆಗ್ತದೆ. ಆಮೇಲೆ ಅದು 4 ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತೀವಿ.
ಡಿವಾರ್ಮಿಂಗ್ ಯಾವ ಟೈಮಲ್ಲಿ ಮಾಡ್ತೀರಾ ಸರ್? ಯಾವ ಟೈಮಲ್ಲಿ ಮಾಡಬಾರ್ದು, ಯಾವ ಟೈಮಲ್ಲಿ ಮಾಡ್ಬೇಕು? ಬೆಳಿಗ್ಗೆ ಹೊತ್ತು ಮಾಡ್ಬೇಕು. ಯಾವುದೇ ಫೀಡ್ ಕೊಡದೆ ಖಾಲಿ ಹೊಟ್ಟೆಗೆ ಡಿವಾರ್ಮಿಂಗ್ ಮಾಡ್ಬೇಕಾಗುತ್ತೆ. ಜಂತು ಹುಳ ಅದು ಸಾಯ್ಬೇಕು ಅಂದ್ರೆ ಬೆಳಿಗ್ಗೆಲೆ ಕೊಟ್ಬಿಡ್ತೀವಿ. ಕೊಟ್ಟೊಂದ್ 3 ಅವರ್ ಆದ್ಮೇಲೆ ಫುಡ್ ಕೊಡ್ತೀವಿ. 4 ತಿಂಗಳಿಗೆ ಒಂದು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡ್ಬೇಕಂದ್ರೆ ನಾವು ವ್ಯಾಕ್ಸಿನ್ಗಳನ್ನ ಹಾಕ್ಸೋ ಕಾಲು ಬಾಯಿ ಜ್ವರ ಹಾಕ್ಸೋ 15 ದಿವಸ ಬಿಫೋರ್ ಡಿವಾರ್ಮಿಂಗ್ ಮಾಡ್ಕೋಬೇಕು. ಅದು ಒಂದು ಒಳ್ಳೆ ಆರೋಗ್ಯಕರ. ಡಿವಾರ್ಮಿಂಗ್ ಮಾಡಿ ಕಾಲು ಬಾಯಿ ಜ್ವರದ ವ್ಯಾಕ್ಸಿನ್ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್. ಈಗ ಸರ್ ನೀವು ಡಿವಾರ್ಮಿಂಗ್ ಅವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನೀವು ಗಬ್ಬಾದಾಗ್ಲೂ ಮಾಡ್ಬೋದಾ? ಪ್ರೆಗ್ನೆಂಟ್ ಇದ್ದಾಗ ಡಿವಾರ್ಮಿಂಗ್ ಈಗೆಲ್ಲ ಬಂದಿರೋ ಇವೇ ಆ ತರ ಇದೆ. 8 ತಿಂಗಳು ಪ್ರೆಗ್ನೆಂಟ್ ವರ್ಗೂ ಡಿವಾರ್ಮಿಂಗ್ ಮಾಡ್ಬೋದು. ಆ ತರದ ಟ್ಯಾಬ್ಲೆಟ್ಸ್ ಲಿಕ್ವಿಡ್ಸ್ ಬಂದಿದೆ ಇವಾಗ. ಇವಾಗ ಏನೇ ಇಲ್ಲ ಅದನ್ನೆಲ್ಲ ಆ ತರ ಏನಿಲ್ಲ ಸರ್. ವ್ಯಾಕ್ಸಿನ್ಗಳು ನೀವು ದುಡ್ಡು ಕೊಡ್ತೀರೋ ಇಲ್ಲ ಗೌರ್ಮೆಂಟ್ ಅಲ್ಲಿ ಸಿಗುತ್ತೆ ಸರ್? ನನಗೆ ಸರ್ಟಿಫಿಕೇಶನ್ ಇದ್ರೆ ಗೌರ್ಮೆಂಟ್ ಕಂಪನಿಗಳು, ನನಗೆ ಗೊತ್ತಿರೋ ಕಂಪನಿಗಳು ಆಗಿ ಗೌರ್ಮೆಂಟ್ ಸಪ್ಲೈ ಆದ್ರೆ ಹಾಕಿಸ್ತೀನಿ. ನನಗೆ ಸಮಾಧಾನ ಇಲ್ಲ ಅಂದ್ರೆ ಬೈ ಮಾಡಿ ಹಾಕಿಸ್ತೀನಿ. ಅಲ್ಲೊಂದ್ ₹1000 ವ್ಯಾಕ್ಸಿನ್ಗೆ ಇಡೀ ವ್ಯಾಕ್ಸಿನ್ ಟರ್ಮ್ನೇ ಕಳ್ಕೊಳಕ್ ಆಗಲ್ಲ ಸರ್. ನೀವು ವ್ಯಾಕ್ಸಿನ್ ಯಾವ್ದು ಹಾಕಕ್ಕೆ ಉತ್ತಮ ನಮ್ಮ ರೈತರಿಗೆ ಹೇಳ್ತೀರಾ ಸರ್? ಯಾವ್ದು ಈಗ ಸಾಮಾನ್ಯ ಇಂಡಿಯನ್ ಇಮ್ಯುನಿಟಿಗಳದ್ದು NDD ಬರ್ದು ಹಾಕಿಸ್ತಾ ಇದೀವಿ. ಅದು ರಕ್ಷಾ ಕವಚ್ ಅವು 3 ಬರುತ್ತೆ ಅದ್ರಲ್ಲಿ. ಸೊ ಚೆನ್ನಾಗಿದೆ ಅದು. ಸದ್ಯಕ್ಕೆ ಅದು ಹಾಕಿಸ್ತಾ ಇದೀವಿ. ಈಗ ಆಕ್ಚುಲಿ ಬಂದು ಈಗ ಡಿವಾರ್ಮಿಂಗ್ ಶುರುವಾಗಿದೆ. ಈ ತಿಂಗಳು 21 ಗಂಟೆಲ್ಲೂ ಡಿವಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅದು ವರ್ಷದಲ್ಲಿ 2 ಸಲ ಅಲ್ಲ, ಸಾರಿ, ಡಿವಾರ್ಮಿಂಗ್ ಅಂತೀನಿ, ವ್ಯಾಕ್ಸಿನ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ರೈತರಿಗೆ ಎಲ್ಲ ತಿಳಿಸ್ಕೊಟ್ಟಿರೋದಕ್ಕೆ ಇವರು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀವಿ. ನಮಸ್ತೆ.